ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಆಷಾಢ ಮಾಸದ 3ನೇ ವಾರಕ್ಕೆ ಏನ್ ಮಹತ್ವ ಇದೆ ಅಂತ ತಿಳಿಸ್ಕೊಡಿ ಗುರುಜಿ. ಗುರುವಾರ ನೋಡಿ, ಒಂದು ರಹಸ್ಯ ಹೇಳ್ತೀನಿ. ಮಾತೆ ಮಹಾಲಕ್ಷ್ಮಿ ಏನು ಹೇಳಿರುವಂಥದ್ದು ಅಂದರೆ, ನಮಗೆ ಈ ಸಾಲದಿಂದ ಹೊರಗಡೆ ಬರುವಂತಹ ಉಪಾಯ ತಿಳಿಸಿ, ನೋಡಿ ಅಮ್ಮನವರ ಬಲಗಡೆಯಿಂದ ನೋಡಿ ಅದು ಹೂ ಪ್ರಸಾದನೂ ಆಯಿತು. ಗುರುವಾರದ ರೆಮಿಡಿಯನ್ನು ತಿಳಿಸ್ಕೊಡಿ. ಹೌದು, ಈ ಭೂ ಲಕ್ಷ್ಮೀ ಮೃತ್ತಿಕಾ ಪೂಜೆ ಅಂತ ಹೇಳ್ತಾ ಇದ್ವಿ. ಹಣ್ಣು ಬಿಡುವಂತಹ ಮರದ ಕೆಳಗಿನ ಮಣ್ಣನ್ನ ತಗೋಬೇಕು. ಆ ಮೊಳಕೆ ಸಮೃದ್ಧವಾಗಿ ಬಂದ್ರೆ ಸಸ್ಯದ್ದು ಆ ವರ್ಷ ಪೂರ್ತಿ ನಿಮಗೆ ಸಾಕಷ್ಟು ಹಣ ಬರುತ್ತೆ ಅಂತ ಅರ್ಥ. ಪ್ರತಿಯೊಬ್ಬರ ಮನೇಲೂ ಮೊಳಕೆ ಬಂದೇ ಬರುತ್ತಾ? ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದಕ್ಕೇನಾದ್ರೂ ರೆಮಿಡಿ ಇದೆಯಾ? ಅಂತ ಸಂದರ್ಭದಲ್ಲಿ ಅವರು ತಕ್ಷಣ ಎಚ್ಚೆತ್ಕೊಂಡು ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ. ವೀಕ್ಷಕರೇ, ತುಂಬ ಖುಷಿಯಾಗೋ ವಿಚಾರ ಏನು ಅಂದರೆ, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಆಷಾಢ ಮಾಸದ ಪೂಜೆ ಬಗ್ಗೆ ನಿಮಗೆ ಎಲ್ಲೂ ಸಿಗದೇ ಇರುವಂತಹ ಮಾಹಿತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಇವಾಗ ನಾವು ಆಷಾಢ ಮಾಸದ 3ನೇ ವಾರ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಎಸ್ಪೆಷಲಿ ಗುರುವಾರ ಯಾಕೆ ಇಷ್ಟು ಮಹತ್ವ ಇದೆ, ಆಷಾಢ ಮಾಸದ 3ನೇ ಗುರುವಾರದಕ್ಕೆ ಯಾಕೆ ಇಷ್ಟು ಮಹತ್ವ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಈಗ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಜಿ, ಮೊದಲನೇದಾಗಿ ಈಗ ಕಳೆದ 2 ವಾರ ಕೂಡ ಆಷಾಢ ಮಾಸದ 1ನೇ ವಾರ ಹಾಗೆ 2ನೇ ವಾರ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅಂತ ಹೇಳಿದ್ರಿ. ಹಾಗೆ 3ನೇ ವಾರ ಎಸ್ಪೆಷಲಿ ಗುರುವಾರ ಯಾಕೆ ಇಷ್ಟು ಮಹತ್ವ ಇದೆ, ಆಷಾಢ ಮಾಸದ 3ನೇ ವಾರಕ್ಕೆ ಏನು ಮಹತ್ವ ಇದೆ ಅಂತ ತಿಳಿಸ್ಕೊಡಿ ಗುರುಜಿ. ಹೌದು, ಬಹಳ ಖುಷಿ ಆಗ್ತಾ ಇದೆ ನೀವು ಹೇಳ್ತಾ ಇದ್ರಿ. ಈ ಸೋಷಿಯಲ್ ಮೀಡಿಯಾದಲ್ಲೇ ಯಾರು ಕೂಡ ಈ ಆಷಾಢ ಮಾಸದ ಪೂಜೆಗಳ ಬಗ್ಗೆ ಇಷ್ಟು ವಿಸ್ತೃತವಾಗಿ ಮತ್ತೆ ವಿಭಿನ್ನವಾದಂತಹ ಪವರ್ಫುಲ್ ರೆಮಿಡಿಗಳನ್ನು ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ನನಗಿನ್ನೂ ನೆನಪಿದೆ, ಮೊದಲನೇ ವಾರ ಆಷಾಢ ಮಾಸದ ಗುರುವಾರ ಶುಕ್ರವಾರಕ್ಕೆ ನಾವು ಮತ್ಸ್ಯಯುಗಳ ಒಂದು ಲಕ್ಷ್ಮೀ ಪೂಜೆ ಬಗ್ಗೆ ರೆಮಿಡಿ ಕೊಟ್ಟಿದ್ವಿ. 2ನೇ ವಾರಕ್ಕೆ 5 ರೀತಿಯ ಲಕ್ಷ್ಮೀ ನೈವೇದ್ಯದ ಬಗ್ಗೆ ಕೊಟ್ಟಿದ್ವಿ. ಎಲ್ರಿಗೂ ಕೂಡ ಆ ರೆಮಿಡಿಗಳು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಂದರೆ, ಕಮೆಂಟ್ಸ್ಗಳ ಭರಪೂರನೇ ಹರಿದು ಬರ್ತಾ ಇದೆ, ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಖುಷಿ ಹಂಚ್ಕೋತಾ ಇದ್ದಾರೆ, ನಾವು ವಾಸ್ತು ವಿಸಿಟ್ಗೆ ಹೋದಾಗ ಹೇಳ್ತಾ ಇದ್ದಾರೆ, ಪೂಜೆಗೆ ಎಲ್ಲವೂ ಕೂಡ ಗುರುಗಳೇ ಆಷಾಢ ಮಾಸದ ಪೂಜೆ ನಾವು ಫಸ್ಟ್ ಟೈಮ್ ನೋಡಿದ್ವಿ, ನಮಗೆ ಸ್ಕಿಪ್ ಆಗಿತ್ತು, ಹೋದ ವರ್ಷ ನೋಡಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ, ತುಂಬ ರಿಸಲ್ಟ್ ಕೊಡ್ತಾ ಇದೆ ಅಂತ ಬಹಳ ಮನಸ್ಸು ತುಂಬಿ ಕಮೆಂಟ್ ಮಾಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದರ ಮುಂದಿನ ಭಾಗವಾಗಿ ಇವತ್ತು ಚರ್ಚೆಗೆ ನಾವು ತಗೊಳ್ಳೋಣ. ಬಹಳ ಖುಷಿ ಆಗ್ತಾ ಇದೆ, ನನಗಂತೂ ಪರ್ಸನಲಿ ಖುಷಿ ಆಗ್ತಾ ಇದೆ, ಜೊತೆಗೆ ನಮ್ಮ ತಂಡದ ಸದಸ್ಯರಿಗೂ ಕೂಡ ಅಷ್ಟೇ ಖುಷಿ ಇದೆ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಹೌದು ಗುರುಜಿ, ಅದೇ 3ನೇ ವಾರ ಯಾವ ರೀತಿಯಾದಂಥ ಪೂಜೆ ಮಾಡಬೇಕು, ಎಸ್ಪೆಷಲಿ ಗುರುವಾರ ಯಾಕೆ ಇಷ್ಟು ಮಹತ್ವ ಇದೆ ಅಂತ ತಿಳಿಸಿ. ಹೌದು, ಗುರುವಾರ ನಾವು ಈ 2 ಪಾಡ್ಕಾಸ್ಟ್ಗಳಲ್ಲಿ ಅಂದರೆ ಆಷಾಢ ಮಾಸದ ಗುರುವಾರ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಬಹಳ ಮಹತ್ವ ಇದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಈ ಗುರುವಾರಕ್ಕೆ ಯಾಕೆ ಅಷ್ಟು ಮಹತ್ವ, ಆಷಾಢ ಮಾಸದ ಗುರುವಾರಕ್ಕೆ ಯಾಕೆ ಮಹತ್ವ, ಶುಕ್ರವಾರಕ್ಕೆ ಹೆಚ್ಚಿನ ಯಾಕೆ ಮಹತ್ವ ಅಂದರೆ, ಈ ಮಾಸವನ್ನು ಡೆಡಿಕೇಟೆಡ್ ಟು ಶಕ್ತಿ ಮಾಸ ಅಂತ ನಾವು ಹೇಳ್ತೀವಿ. ದುರ್ಗಾ ಮಾತೆ ಮಹಾಲಕ್ಷ್ಮಿ, ಸರಸ್ವತಿ, ಈ ಶಕ್ತಿ ದೇವತೆಗಳ ಒಂದು ಅವತಾರ ಮತ್ತು ಪ್ರಪಂಚವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಕಾಯುವಂಥದ್ದು ಏನು ಶಕ್ತಿ ಇದೆ, ಆ ಒಂದು ಸ್ತ್ರೀ ಶಕ್ತಿ ಏನಿದೆ, ಆ ಒಂದು ದೇವಿಯ ಅವತಾರಕ್ಕೆ ಈ ಮಾಸ ಡೆಡಿಕೇಟ್ ಆಗಿರುವಂಥದ್ದು. ಹೇಗೆ ನಾವು ನವರಾತ್ರಿಯಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಿರ್ತೀವಿ, ಮೊದಲನೇ ದಿನ ಯಾವ ದೇವಿ ಪೂಜೆ ಮಾಡಬೇಕು, ಯಾವ ಬಣ್ಣ, ಯಾವ ಅಲಂಕಾರ, ಈ ರೀತಿಯಾಗಿ ಈ ಮಾಸದಲ್ಲಿ ನಾನು ಹೇಳ್ತಾ ಇದ್ದೆ ಮೊದಲೇ ಪಾಡ್ಕಾಸ್ಟಲ್ಲಿ, ಜಲತತ್ವಕ್ಕೆ ಸಂಬಂಧಪಟ್ಟಂಥ ದೇವತೆಗಳಿಗೆ ಹೆಚ್ಚಿನ ಒಂದು ಅನುಗ್ರಹ ನೀಡುವಂತಹ ಆಶೀರ್ವಾದ ಯಾರು ಭಕ್ತರು ಈ ಆಷಾಢ ಮಾಸದಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂಥ ಅಧಿದೇವತೆಗಳನ್ನು ಪೂಜೆ ಮಾಡ್ತಾರೆ, ಅವರಿಗೆ ಬೇಗ ಅನುಗ್ರಹ ಆಗತ್ತಂತೆ. ಹಾಗೆ ಅದರಲ್ಲೂ ಗುರುವಾರ ನೋಡಿ, ಒಂದು ರಹಸ್ಯ ಹೇಳ್ತೀನಿ. ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ವಾರ ಗುರುವಾರ, ಶುಕ್ರವಾರ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಾರ. ಬಹಳ ಜನಕ್ಕೆ ಒಂದು ತಪ್ಪು ತಿಳುವಳಿಕೆ ಏನಿದೆ ಅಂದರೆ, ಶುಕ್ರವಾರ ಲಕ್ಷ್ಮೀ ಪೂಜೆ ಅಂದರೆ ಇದು ಅವರವರ ತಿಳುವಳಿಕೆ. ಇಲ್ಲಿ ಹೇಗೆ ಮಿಸ್ಕನ್ಸೆಪ್ಷನ್ ಆಗುತ್ತೆ ನೋಡಿ. ಶುಕ್ರವಾರ ದಿವಸ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಯಾಕೋ ಅಷ್ಟರ ಮಟ್ಟಿಗೆ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ.
ನಮಗೆ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗ್ತಾ ಇಲ್ಲ, ಹೀಗೆ ಮಿಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಅವರು ಏನು ಮಾಡಬೇಕು ಅಂತಂದರೆ ಅಂಥ ಸಂದರ್ಭದಲ್ಲಿ ಗುರುವಾರ ಮಹಾವಿಷ್ಣುವಿನ ಪೂಜೆ ಮಾಡಬೇಕು. ಅಮ್ಮನವ್ರು ಏನು ಹೇಳಿರುವಂಥದ್ದು, ಈಗ ನೋಡಿ, ಗಂಡ ಹೆಂಡತಿ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಇರ್ತಾರೆ. ಗಂಡನಿಗೆ ಒಂದು ಆದರ, ಒಂದು ರೆಸ್ಪೆಕ್ಟ್ ಎಲ್ಲರ ಕಡೆಯಿಂದ ದೊರೆತಾಗ ಖುಷಿ ಯಾರಿಗಾಗುತ್ತೆ? ಹೆಂಡತಿಗಾಗುತ್ತೆ. ಸೊ ಹೆಂಡತಿಗೂ ಕೂಡ ಅಷ್ಟೇ, ಹೆಂಡತಿಗೆ ಹೆಚ್ಚಿನ ರೀತಿಯ ಒಂದು ರೆಸ್ಪೆಕ್ಟ್ ಆಗಲಿ, ಆ ಮನೆಯಲ್ಲಿ ನರ್ಚರ್ ಗ್ರೋತ್ ಆಗಲಿ ಎಲ್ಲ ಸಿಕ್ಕಾಗ ಗಂಡನಿಗೆ ಖುಷಿ ಆಗುತ್ತೆ. ಮಾತೆ ಮಹಾಲಕ್ಷ್ಮಿ ಏನು ಹೇಳಿರುವಂಥದ್ದು ಅಂದರೆ, ನನ್ನ ಪೂಜೆ ಮಾಡೋದಕ್ಕಿಂತ ಮುಂಚೆ ನನ್ನ ಗಂಡನ ಪೂಜೆ ಮಾಡಿ, ವಿಷ್ಣುವಿನ ಪೂಜೆ ಮಾಡಿ. ಜಸ್ಟ್ ವಿಷ್ಣುವಿನ ಆರಾಧನೆ ಮಾಡಿದರೆ ಸಾಕು, ನನ್ನ ಮನಸ್ಸು ಸಂತೃಪ್ತಿ ಆಗುತ್ತೆ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಯಾರು ಸಂಪೂರ್ಣ ಲಕ್ಷ್ಮೀ ಪ್ರಾಪ್ತಿ ಬೇಕು ಅಂತ ಕಾಯ್ತಾ ಇರ್ತಾರೆ, ಹಾತೊರಿತಾ ಇರ್ತಾರೆ, ಅವರಿಗೆ ಹಂಬಲ ಇರುತ್ತೆ, ಅಂಥವರು ಗುರುವಾರದ ದಿನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಅವತ್ತು ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು. ಆ ದಂಪತಿಗಳು ಬೇರೆ ಬೇರೆ ಅಲ್ವಲ್ಲ, ಲಕ್ಷ್ಮೀ ವಿಷ್ಣು ನಾರಾಯಣ. ಹಾಗಾಗಿ ಗುರುವಾರದ ದಿನ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಿ, ಶುಕ್ರವಾರದ ದಿನ ಅಗೇನ್ ಲಕ್ಷ್ಮೀ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಲಕ್ಷ್ಮೀ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಅದೇ ರೀತಿ ಗುರುವಾರ ಯಾರಿಂದ ಆಳಲ್ಪಡುವಂತಹದ್ದು? ಗುರುಗ್ರಹದಿಂದ. ಆ ಗುರುಗ್ರಹದ ಬಣ್ಣ ಅಂದರೆ ಅದನ್ನು ಸಂಪ್ರೀತಿ ಮಾಡೋದಕ್ಕೆ ನಾವು ಯಾವ ಬಣ್ಣವನ್ನು ಸಮರ್ಪಣೆ ಮಾಡ್ತೀವಿ? ಹಳದಿ ಬಣ್ಣ, ಹಳದಿ ಬಣ್ಣದ ಹೂಗಳು. ಒನ್ಸ್ ಅಗೇನ್ ಇಲ್ಲಿ ನೋಡಿದಾಗ ನೀವು ಮಹಾವಿಷ್ಣುವಿಗೂ ಕೂಡ ಹಳದಿ ಪ್ರೀತಿ, ಹಳದಿ ಬಣ್ಣದ ಹಣ್ಣುಗಳು, ಹೂಗಳು, ವಸ್ತ್ರಗಳು ಎಲ್ಲವೂ ಕೂಡ ಅಲ್ಲಿ ಸಮ್ಮಿಳಿತ ಆಗುತ್ತೆ. ಸೊ ಹಾಗಾಗಿ ಅದು ಮ್ಯಾಚ್ ಆಗೋದ್ರಿಂದ ಗುರುವಾರಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ಆಷಾಢ ಮಾಸದಲ್ಲಿ. ಅಮ್ಮನವ್ರನ್ನ ನಾವು ಸಂತೃಪ್ತಿ ಮಾಡಬೇಕು ಅಂದರೆ ಮೊದಲು ಗುರುವಾರ ವಿಷ್ಣುವಿನ ಪೂಜೆ ಮಾಡಲೇಬೇಕು. ಅದಾಗಿ ಲಕ್ಷ್ಮೀ ಪೂಜೆ ಮಾಡಿದಾಗ ನಮಗೆ ಹೆಚ್ಚಿನ ರೀತಿಯಲ್ಲಿ ಫಲ ಸಿಗುತ್ತೆ. ಅದ್ರ ಜೊತೆಗೆ ಮರಿಬಾರ್ದು, ನಾವು ಗುರುವಾರ ವಿಷ್ಣು ಲಕ್ಷ್ಮೀ ಪೂಜೆ ಮಾಡಲೇಬೇಕು ಆಷಾಢ ಮಾಸದಲ್ಲಿ. ಅಂದಾಗ ಹೆಚ್ಚಿನ ಫಲ ಬರುತ್ತೆ. ಅದಕ್ಕೆ ಎಷ್ಟು ಮಹತ್ವ. ಓಕೆ ಗುರುಜಿ, ನಾವೀಗ 3ನೇ ವಾರದ ಆಷಾಢ ಮಾಸದ ಪಾಡ್ಕಾಸ್ಟ್ನಲ್ಲಿ ಇದ್ದೀವಿ. ಈ ವಾರ ವಿಶೇಷವಾಗಿ ವೀಕ್ಷಕರಿಗೆ ಏನಾದರೂ ಬಹುಮಾನ ಅಥವಾ ಗಿಫ್ಟ್ ಇದೆಯಾ, ಹೇಗೆ ಗುರುಜಿ? ಖಂಡಿತವಾಗಿಯೂ ಇದೆ. ವಿಶೇಷವಾಗಿ ನಾವು ಪ್ರತಿದಿನ ನೇರ ಪ್ರಸಾರ ಏನು ಮಾಡ್ತಾ ಇರ್ತೀವಿ, ಲೈವ್ ಇರುತ್ತೆ, ಅದು ತುಂಬ ಪಾಪ್ಯುಲರ್ ಇದೆ. ಪ್ರತಿದಿನ ನಮ್ಮ ವೀಕ್ಷಕರು ಭಕ್ತಾದಿಗಳು ಬಂದು ಗ್ಯಾದರ್ ಆಗ್ತಾರೆ. ಗುರುಗಳು ಇವತ್ತೇನು ರೆಮಿಡಿ ಹೇಳ್ತಾರೆ, ಮನೆಯಲ್ಲೇ ಸಿಗುವಂಥ ಸರಳ ವಸ್ತುಗಳನ್ನು ಇಟ್ಕೊಂಡು ಏನು ಮಾಡ್ಬೋದು ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಒಂದು ಸೆಗ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ, ಹೆಚ್ಚು ಕಮೆಂಟ್ ಮಾಡುವಂಥ ವೀಕ್ಷಕರುಗಳಲ್ಲಿ ಒಬ್ಬರನ್ನ ಅದೃಷ್ಟಶಾಲಿ ವಿಜೇತರನ್ನ ಸ್ಟುಡಿಯೋಗೆ ಇಲ್ಲೇ ಕರೆಸಿ ಪ್ರತಿ ತಿಂಗಳು ಒಂದು ಹೊಸ ಮೊಬೈಲ್ ಫೋನ್ ಕೊಡ್ತಾ ಇರ್ತೀವಿ. ಅದು ಗಿಫ್ಟ್ ಪ್ರತಿ ತಿಂಗಳು ಹೋಗ್ತಾ ಇರುತ್ತೆ. ಬಟ್ ಇದು ಮೆಗಾ ಎಪಿಸೋಡ್ ಆಗಿರೋದ್ರಿಂದ ಆಷಾಢ ಮಾಸ ವರ್ಷಕ್ಕೊಮ್ಮೆ ಬರುತ್ತೆ, ಕಾಯ್ತಾ ಇರ್ತಾರೆ. ದೊಡ್ಡ ಗಿಫ್ಟನ್ನು ಇಲ್ಲಿ ನಾನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಗಿಫ್ಟ್ ಆದಮೇಲೆ ಮತ್ತೆ ಒಂದು ಈ ಭೂಲಕ್ಷ್ಮಿ ಮೃತ್ತಿಕಾ ಪೂಜೆಯ ಮಹಾ ಮೆಗಾ ರೆಮಿಡಿ ಇದೆ. ಅದನ್ನು ಕೂಡ ಅವ್ರು ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಕಾಯ್ತಾ ಇರಲಿ. ಮೊದಲು ನಾನು ಗಿಫ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಇವತ್ತು ನಿಮ್ಮ ಪ್ರಕಾರ ನಾನು ಕೇಳ್ತೀನಿ, ಒಬ್ಬ ಸಾಮಾನ್ಯ ವೀಕ್ಷಕರಾಗಿ ನೀವು ಹೇಳೋದಾದರೆ, ಮನುಷ್ಯನಿಗೆ ಸಾಲ ಅನ್ನೋದು ಮನುಷ್ಯನಿಗೆ ಪ್ರತಿದಿನ ಡೇ ಟು ಡೇ ಲೈಫಲ್ಲಿ ಹೇಗೆ ಒಂದು ನೆಮ್ಮದಿ ಇರುತ್ತಾ ಅಥವಾ ಹೇಗೆ, ಅಥವಾ ಮೀರಿ ಬದುಕಬಹುದಾ? ಹೇಗೆ? ಖಂಡಿತ ಗುರುಜಿ, ₹1 ಸಾಲ ಇದ್ರೂ ಕೂಡ ಕೆಲವರು ಹೇಳ್ತಾರೆ ನಿದ್ದೆ ಬರಲ್ಲ ಅಥವಾ ಏನು ಮನೇಲಿ ನೆಮ್ಮದಿ ಇರೋದಿಲ್ಲ. ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಇನ್ಯಾವ್ದ್ರ ಬಗ್ಗೆ ಜೀವನ ಮಾಡೋದು, ಅವ್ರು ಬದುಕೋದೇ ಇಲ್ಲ. ಆಕ್ಚುಲಿ ಸುಮ್ಮನೆ ಜೀವಿಸ್ತಾ ಇರ್ತಾರೆ ಅಷ್ಟೇ, ಬದುಕನ್ನೇ ಬದುಕೋದಿಲ್ಲ ಅವರು. ಬರೀ ಸಾಲ ಅಂತಾನೆ ಇದ್ ಮಾಡ್ಬಿಡ್ತಾರೆ. ಸಾಲ ಅನ್ನೋದು ಅಷ್ಟು ಒಂಥರ ಕೆಟ್ಟದ್ದು, ಬೇಡದೆ ಇರುವಂತದ್ದು, ಚುಚ್ಚುತ್ತಾ ಇರುತ್ತೆ. ಈಗ ಸಾಲ ಇದೆ, ಎಷ್ಟೋ ಸಾಲ ತಲೆ ಮೇಲೆ ಹೊತ್ಕೊಂಡಿದ್ದೀವಿ. ಎಲ್ಲ ಯಾವುದೋ ಒಂದು ಮದುವೆ ಫಂಕ್ಷನಿಗೆ ಹೋಗಿರ್ತಾರೆ, ಎದುರುಗಡೆ ಒಂದು ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಹಾಕಿಟ್ಟಿರ್ತಾರೆ. ಹೇಗನ್ಸುತ್ತೆ ಊಟ ಮಾಡೋದಕ್ಕೆ? ಅವ್ರಿಗೆ ಮನಸ್ಸು ಬರುತ್ತಾ? ಖಂಡಿತ ಇಲ್ಲ ಅಲ್ವಾ? ನೋಡಿ, ಏನೇ ಇದ್ರೂ ಕೂಡ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರಲ್ಲ. ಕರೆಕ್ಟ್. ನೆಮ್ಮದಿನೇ ಇಂಪಾರ್ಟೆಂಟ್. ಹೌದು. ನಾನು ಆಗಾಗ ನೀವು ಎಷ್ಟೋ ನನ್ನ ಜೊತೆಗೆ ಪಾಡ್ಕಾಸ್ಟ್ ಮಾಡಿದ್ದೀರಿ. ನಾನೊಂದು ಇದನ್ನ ಸಾಲ ಹೇಳ್ತಾ ಇರ್ತೀನಿ. ಸಾಲ ಇದ್ರೆ ಎದುರುಗಡೆ ಮೃಷ್ಟಾನ್ನ ಭೋಜನ ಇದ್ರು ತಟ್ಟೆಯಲ್ಲಿ ರುಚಿಸೋದಿಲ್ವಂತೆ. ನಿಮಗೆ ಮೆತ್ತನೆ ಹಾಸಿಗೆ ಕೊಟ್ಟರು ನಿದ್ದೆ ಬರಲ್ವಂತೆ. ಒಂದು AC ಇರಲಿ, ಕಂಫರ್ಟೇಬಲ್ ರೂಮ್ ಇರಲಿ. ಸಾಲ ಅನ್ನೋದು ತುಂಬ ಕೆಟ್ಟದ್ದು. ನಿಜ. ಅದು ಒಂದು ಇಲ್ಲ ಅಂತಂದರೆ ಮನುಷ್ಯನಿಗೆ, ಇವತ್ತು ನಾನು ಆರ್ಡಿನರಿ ಆದರೂ ಬಟ್ಟೆ ಹಾಕೊಂಡು ಜೀವನ ಮಾಡಿಬಿಡ್ತೀನಿ, ಒಂದು ಲೋಟ ನೀರಾದರೂ ಕುಡಿದು ಜೀವನ ಮಾಡ್ತೀನಿ ಅಂದ್ರೂ ಅವರಿಗೆ ಒಂದು ತಲೆ ಮೇಲೆ ಭಾರ ಇರಲ್ಲ. ಜೊತೆಗೆ ಯಾರು ಬೆರಳು ತೋರಿಸಿ ನಮ್ಮ ಜೀವನದ ಬಗ್ಗೆ ಚುಚ್ಚು ಕೊಂಕು ಮಾತಾಡಲ್ಲ. ಅವರಿಗೆ ಹಂಗು ಅನ್ನೋದಿರಲ್ಲ. ಯಾರ ಹಂಗಲ್ಲೂ ಅವ್ರು ಇರಲ್ಲ. ಎಷ್ಟೋ ಜನಕ್ಕೆ ಪಾಪ, ಸುಮಾರು ಜನಕ್ಕೆ ವೀಕ್ಷಕರು ಕಮೆಂಟ್ ಮಾಡ್ತಾ ಇರ್ತಾರೆ, ಗುರುಗಳೇ ನಮಗೆ ಈ ಸಾಲದಿಂದ ಹೊರಗಡೆ ಬರುವಂತಹ ಉಪಾಯ ತಿಳಿಸಿ.
ನೋಡಿ ಅಮ್ಮನವರ ಬಲಗಡೆಯಿಂದ ನೋಡಿ ಅದು ಹೂ ಪ್ರಸಾದನೂ ಆಯಿತು. ಪ್ರತಿ ವರ್ಷ ಈಗ ಸುಷ್ಮಾ ಮೇಡಮ್ ಅವರು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇದ್ದಾಗಲೂ ಕೂಡ ಆ ಥರದ ಪ್ರಸಾದಗಳಾಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ನವರಾತ್ರಿ ಸಂದರ್ಭದಲ್ಲಿ ಕೂಡ ಅದಾಗಿತ್ತು, ನಾವು ಈಗ ರೀಕಾಲ್ ಮಾಡ್ಕೋಬಹುದು. ಈ ಸಾಲ ಅನ್ನೋದಕ್ಕೆ ಇವತ್ತು ಅಮ್ಮನವರೇ ಪ್ರಸಾದ ಕೊಟ್ಟಿದ್ದಾರೆ. ಇದು ಸಾಕ್ಷಿ ನಿತ್ಯ. ನಾನು ಈಗ ರಿಯಲ್ ಆಗಿ ಹೇಳ್ತೀನಿ, ನಿಮಗೆ ಬರೆದಿಟ್ಕೊಳ್ಳಿ. ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಯಾರ ಮನೆಗೆ ಬರುತ್ತೆ, ಅಮ್ಮನವರು ಪ್ರಸಾದ ಕೊಟ್ಟಿದ್ದಾರೆ. ನನ್ನ ವಾಣಿ ಸುಳ್ಳಾಗೋದಿಲ್ಲ. ಅವರ ಸಾಲ ತೀರಲೇಬೇಕು ಖಡಾಖಂಡಿತವಾಗಿ. ಯಾಕೆಂದರೆ ನಾವೀಗ 3ನೇ ಪಾಡ್ಕಾಸ್ಟಲ್ಲಿ ಇದ್ದೀವಿ. ಇವತ್ತು ಪ್ರಸಾದ ಆಗಿದೆ ನಮಗೆ. ಸಾಲ ಅನ್ನೋ ಶೂಲದಿಂದ ಹೊರಗಡೆ ಬರಬೇಕು, ಸೋಲು ಅನ್ನೋ ಶೂಲದಿಂದ ಹೊರಗಡೆ ಬರಬೇಕು ಜೀವನದಲ್ಲಿ ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಗೆ ತಂದಿಟ್ಟು ಪೂಜೆ ಮಾಡಿ ವೀಕ್ಷಕರೇ. ನಾನು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ. ನಾವು ಗಿಫ್ಟ್ ಕೊಡೋದಕ್ಕಿಂತ ಮುಂಚೆ ಅಮ್ಮನವರೇ ನಮಗೆ ಪ್ರಸಾದದ ರೂಪದಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಲೈವ್, ಇದರಲ್ಲಿ ನೇರ ಪ್ರಸಾರದಲ್ಲಿ ಮೈ ಜುಮ್ಮೆನ್ನತ್ತೆ, ಒಂದು ರೀತಿಯ ರೋಮಾಂಚನ ಆಗುತ್ತೆ ನಮಗೆ. ಈ ಮಹಾ ಉಡುಗೊರೆಯನ್ನು ನಾವು ನಮ್ಮ ಮುಖಾಂತರ ಅಮ್ಮನವರು ಹೇಳಿಸೋದು ಅದು 2ನೇ ಮಾತು. ಬಟ್ ಅವರೇ ಹೇಳಿದ್ದಾರೆ ಇದನ್ನು ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಅಂತ. ದೊಡ್ಡ ಗಿಫ್ಟನ್ನು ಈಗ ನಿಮ್ಮ ಮುಂದೆ ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಆಷಾಢ ಮಾಸದಲ್ಲಿ ಪ್ರತಿ ಗುರುವಾರ ಶುಕ್ರವಾರ ಲಕ್ಷ್ಮೀ ಪೂಜೆ ಬಹಳ ಒಂದು ವಿಶೇಷ ಸ್ಥಾನಮಾನ ಇದೆ. ನೈವೇದ್ಯ ಇಡೋದು ಬಹಳ ಸ್ಥಾನಮಾನ ಇದೆ. ಅದ್ರ ಜೊತೆಗೆ ಯಾರು ಇವತ್ತು ಫಸ್ಟ್ ಟೈಮ್ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ, ಪಾಪ ಸರ್ಫ್ ಮಾಡ್ತಾ ಇರ್ತಾರೆ ಮೇಡಮ್, ಈ ಹೊಸ ಚಾನಲ್ ಬಂತು ಜೀತ್ ಮೀಡಿಯಾ ಅಂಥೇಳಿ, ಅವ್ರು ನೋಡಿರಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗಿಂತ ಒಂದು ಸೌಭಾಗ್ಯಶಾಲಿಗಳು ಯಾರಿದ್ದಾರೆ. ಜೊತೆಗೆ ನಮ್ಮ ರೆಗ್ಯುಲರ್ ವೀಕ್ಷಕರು ನೋಡ್ತಾ ಇದ್ದಾರೆ, ಅವರು ಕೂಡ ಸಾಕ್ಷಾತ್ ನೇರ ಪ್ರಸಾರದಲ್ಲಿ ಅಮ್ಮನವರು ಪ್ರಸಾದ ಕೊಟ್ಟಿದ್ದನ್ನು ನೋಡಿದ್ದಾರೆ. ಅವ್ರು ಇನ್ನೂ ತರಿಸ್ಕೊಂಡಿಲ್ಲ ಅಂದರೆ, ಹೊಸಬ್ರು ಇನ್ನೂ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇರುವಂತಹ ಈ ಉಡುಗೊರೆ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ಫಸ್ಟ್ ನಾವು ಸಾಲದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. 1 ಪೈಸೆ ಅವರ ಜೀವನದಲ್ಲಿ ಸಾಲ ಅನ್ನೋ ಪದ ಜೀವನದ ಡಿಕ್ಷನರಿಯಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಅಷ್ಟು ಸಾಲವನ್ನು ಬೇರೆ ಸಮೇತ ಕಿತ್ತಿ ಹಾಕುತ್ತೆ. ಅದಾದ ಮೇಲೆ ಪಾಪ ಜೀವನದಲ್ಲಿ ಸೋಲು ಅಂತ ಹತಾಶರಾಗಿರ್ತಾರೆ. ಏನೇ ಮಾಡಿದ್ರು ಸೋಲು, ಏನೇ ಮಾಡಿದ್ರು ಫೇಲ್ಯೂರ್. ಪಾಪ ಒಂದು ಅಂಗಡಿ ಹಾಕ್ತಾರೆ, ಚೆನ್ನಾಗಿ ನಡೆಯಲ್ಲ, ಇನ್ನೊಂದು ಬಿಸ್ನೆಸ್ ಹಾಕ್ತಾರೆ, ಅದರಲ್ಲೂ ಕೈ ಸುಟ್ಕೋತಾರೆ. ಕೆಲ್ಸಕ್ಕೆ ಹೋಗ್ತಾರೆ, 1 ವರ್ಷ ಕೆಲಸ ಮಾಡ್ತಾರೆ, 2 ವರ್ಷ ಮನೆಯಲ್ಲಿ ಕೂತಿರ್ತಾರೆ. ಈ ಎಲ್ಲ ಥರದ ಸೋಲುಗಳಿಂದ ಶ್ರೀಚಕ್ರ ಹೊರಗಡೆ ಕರ್ಕೊಂಬರುತ್ತೆ. ಆಮೇಲೆ ಪಾಪ ಎಷ್ಟೋ ಜನರ ಮನೆಯಲ್ಲಿ ಮದುವೆ ಸೆಟ್ ಆಗಿರಲ್ಲ, 10 ವರ್ಷ 15 ವರ್ಷ ಗಂಡು ಹೆಣ್ಣು ಹುಡುಕ್ತಿರ್ತಾರೆ, ಸೆಟ್ ಆಗಿರೋಲ್ಲ. ಆಮೇಲೆ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ, ಏನೇನೋ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಮಾಟ ಮಂತ್ರದ ಸಮಸ್ಯೆ. ಆಮೇಲೆ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮೊನ್ನೆ ನಮ್ಮ ಪಾಡ್ಕಾಸ್ಟಲ್ಲಿ ಒಬ್ಬ ವೀಕ್ಷಕರು ಬಂದಿದ್ದರು. ಅವರು ವಾಸ್ತುಗೆ ಹೋಗಿದ್ವಿ ಅವ್ರ ಮನೆಗೆ. ಸಾಕ್ಷಾತ್ ಅವ್ರು ಹೇಳಿದರು, ನಮಗೆ ಆ ಕ್ಷಣದಲ್ಲಿ ಮೈ ರೋಮಾಂಚನ, ಮೈ ಜುಮ್ಮೆಂತು. ಗುರುಗಳೇ, ಶ್ರೀಚಕ್ರ ಯಂತ್ರ ನೀವು ಮನೆಗೆ ಕಳಿಸಿದ್ರಿ, ಜಸ್ಟ್ 15 ಡೇಸ್ ಒಳಗಡೆ ಯಾರೋ ಅವರಿಗೆ ಆಗಲಾರದಂಥ ವ್ಯಕ್ತಿಗಳು ಒಂದು ಇಷ್ಟುದ್ದ ವಸ್ತು ತೋರಿಸಿದ್ರು. ಅವರು ಫೋಟೋ ತೆಗೆದಿಟ್ಕೊಂಡಿದ್ರು, ಅದಕ್ಕೆ 2 ಕಡೆ ಮಳೆ ಹೊಡೆದಿದ್ದಾರೆ. ಆ ಮಾಟ ಮಂತ್ರದ ವಸ್ತುವನ್ನು ಮನೇಲಿ ತಂದು ಬಿಸಾಕಿದ್ರಂತೆ. ಅದು ಯಾವಾಗ ಹೊರಗಡೆ ಬಂತು, ಶ್ರೀಚಕ್ರ ಅವ್ರ ಮನೆಗೆ ಬಂದು 15 ದಿವಸದಲ್ಲೇ ಅದನ್ನು ಹೊರಗಡೆ ತೊಗೊಂಬಂದು ಅವ್ರಿಗೆ ತೋರಿಸ್ತು, ಇದು ವಸ್ತು ಇಲ್ಲಿದೆ ಅಂಥೇಳಿ. ಅವರು ಬಚಾವಾದ್ರ ಅಲ್ಲಿಗೆ. ಸೊ ಇಂಥ ಎಲ್ಲ ಪವಾಡಗಳು ನಡೀತಾ ಇದೆ, ಶ್ರೀಚಕ್ರದಿಂದ ಚಮತ್ಕಾರ ನಡೀತಾ ಇದೆ. ಹಾಗಾಗಿ ವೀಕ್ಷಕರೇ, ಬರೀ ಹಣಕಾಸು ಅಂತ ಅಷ್ಟೇ ಅಲ್ಲ, ನೆಮ್ಮದಿ, ಆರೋಗ್ಯ, ದಾಂಪತ್ಯದಲ್ಲಿ ಮಧುರತೆ, ಎಲ್ಲ 360 ಡಿಗ್ರಿಯಿಂದ ನಿಮ್ಮ ಮನೆಯಲ್ಲಿ ಒಳ್ಳೇದಾಗಬೇಕು, ಒಳಿತಾಗಬೇಕು ಅಂದರೆ ಈಗಲೇ ಈ ಉಡುಗೊರೆ ಅಂತ ನಾನೇನು ಹೇಳಿದೆ ಇದನ್ನು ತೋರಿಸ್ತಾ ಇದ್ದೀನಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಷಾಢ ಮಾಸದಲ್ಲಿ ಪೂಜೆಗಿಟ್ಟಂತಹ ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಅದು ಮನೆಗೆ ಆ ಬುಕ್ ಹೇಗೆ ಮಾಡ್ಕೋಬೇಕು, ಅದಕ್ಕೆ ಎಷ್ಟು ದರ ಇರುತ್ತೆ, ಹಣ ಇರುತ್ತೆ, ಆಮೇಲೆ ಅದನ್ನು ಪೂಜೆ ಮಾಡುವಂತಹ ವಿಧಾನ ಏನು, ಎಲ್ಲವನ್ನು ಸಮಗ್ರವಾಗಿ ನಮ್ಮ ತಂಡ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮುಖಾಂತರ ತಿಳಿಸುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ಒಂದು ಗಿಫ್ಟ್ ಅಂತ ನಾನೇ ಹೇಳಿದೆ, ಶ್ರೀಚಕ್ರ ಯಂತ್ರ, ನೀವು ಅದನ್ನು ತರಿಸ್ಕೊಳ್ಳಿ, ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಕೇವಲ ಆಷಾಢ ಮಾಸ ಅಷ್ಟೇ ಅಲ್ಲ, ನೀವು ಜೀವನ ಪರ್ಯಂತ ತಲತಲಾಂತರಕ್ಕೂ ನಿಮ್ಮ ಮನೆಗೆ ಏಳಿಗೆ, ಲಕ್ಷ್ಮೀ ಸ್ಥಿರವಾಸವನ್ನು ಮಾಡಿಸುವಂತಹ ಈ ಒಂದು ಶಾಶ್ವತ ಉಡುಗೊರೆಯಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಗಿಫ್ಟ್ ಬಹಳ ಚೆನ್ನಾಗಿದೆ. ಇನ್ನು ಪೂಜೆ ಸಿಂಪಲ್ ಆಗಂದ್ರೆ ಯಾವ ರೀತಿ ಮಾಡಬೇಕು? ಈಗ ಇಲ್ಲಿ ನಾವು 30 ದಿವಸ ನಮ್ಮ ವೀಕ್ಷಕರು ಯಾರು ಅದನ್ನು ಬುಕ್ ಮಾಡ್ತಾರೆ ಅವರ ಹೆಸರಲ್ಲಿ ಪೂಜೆಗಿಡಿಸಿರ್ತೀವಿ. ಅವರ ಮನೆಗೆ ಬಂದ ಮೇಲೆ ಪ್ರತಿದಿನ ಸಿಂಪಲ್, ಏನು ಬೇಡ, ಜಸ್ಟ್ ಮಧ್ಯದಲ್ಲಿ ಸೆಂಟ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿರ್ತೀನಿ, ಮಧ್ಯದಲ್ಲಿ ಬಿಂದು ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಮನಸ್ಸಿನ ವಿಷಯ ಹೇಳಿದರೆ ಸಾಕು, ಜಾಸ್ತಿ ಏನು ಬೇಡ. 1-2 ಹೂವು ಇಡ್ತೀರಾ, ಇಡಿ. ಇಲ್ವಾ, ಜಸ್ಟ್ ಕೈ ಮುಗಿದ್ರೆ ಸಾಕು ನಿರ್ಮಲ ಭಕ್ತಿಯಿಂದ.
ಮಂಗಳವಾರ ಶುಕ್ರವಾರ ಮಾತ್ರ ಸಾಯಂಕಾಲ ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಸೂರ್ಯ ಮುಳುಗಿರುತ್ತೆ, ಕತ್ಲಾಗಿರಲ್ಲ. ಆ ಸಮಯದಲ್ಲಿ ಬಿಸಿ ಬಿಸಿಯಾದಂಥ ಸ್ವೀಟ್ ಮಾಡಿ ಅದರ ಎದುರುಗಡೆ ಇಟ್ಟು ನೈವೇದ್ಯ ಮಾಡಿ 15 ನಿಮಿಷ ಆದಮೇಲೆ ಮನೆಯವರೆಲ್ಲ ತಿನ್ನಬೇಕು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನ್ ವೆಜ್ ಮಾಡೋರ ಮನೆಯಲ್ಲಿ ಶ್ರೀಚಕ್ರ ಇಡ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ಇಡ್ಬೋದು, ತಿಂದ ದಿವಸ ಮಾತ್ರ ಪೂಜೆ ಮಾಡೋದು ಬೇಡ. ಯಾರು ಬೇಕಾದ್ರೂ ಇಟ್ಟರು ಪೂಜೆ ಮಾಡ್ಬೋದು. ಆ ಶ್ರೀಚಕ್ರ ಬಂದರೆ ಮನೆಗೆ ವಾತಾವರಣನೇ ಬದಲಿ ಆಗುತ್ತೆ. ಅಪಾರ ಶ್ರೀಮಂತಿಕೆ ಹಣ ನಮ್ಮತ್ತ ಹರಿದು ಬರುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರ ಎಲ್ಲ ಪೀಕಿಗೆ ಹೋಗುತ್ತೆ. ದೇವ್ರ ಮನೇಲಿ ಇಟ್ಟು ಪೂಜೆ ದೇವ್ರ ಮನೇಲಿ ಇಟ್ಟು ಪೂಜೆ ಪೂರ್ವ ಅಥವಾ ಉತ್ತರ ದಿಕ್ಕನ್ನು ತೋರಿಸ್ಬೇಕಾಗತ್ತೆ. ಬರೀ ಮನೆ ಅಷ್ಟೇ ಅಲ್ಲ ಮೇಡಮ್, ನೀವು ಅಂಗಡಿ, ಕಚೇರಿ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಬಿಸ್ನೆಸ್ ಪ್ಲೇಸು ಎಲ್ಲ ಕಡೆಗೆ ಇಟ್ಟು ಪೂಜೆ ಮಾಡ್ಬೋದು. ಎಲ್ಲಿ ಇಡ್ತೀರಾ ಅಲ್ಲಿ ಒಳ್ಳೇದಾಗುತ್ತೆ. ಇಡುವಂಥದ್ದು ಅಥವಾ ನೇಲ್ ಹಾಕಿ ಒಂದು ಜಗಲಿ ಮೇಲೆ ಇಡಬಹುದು, ದೇವ್ರ ಮನೇಲಿ ಇಡಬಹುದು. ಕೆಳಗಡೆ ಒಂದು ಕೆಂಪು ಬಟ್ಟೆ ಹಾಕಿ ಗೋಡೆಗೆ ತಾಗಿಸ್ಬೇಕು. ಆ ನೇಲ್ ಗಿಲ್ ಏನ್ ಬೇಡ, ಜಸ್ಟ್ ಗೋಡೆಗೆ ತಾಗಿಸಿ ಇದ್ರ ಮೇಲೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ. ಓಕೆ ಗುರುಜಿ, ಮಂಗಳವಾರ ಶುಕ್ರವಾರ ಮಾತ್ರ ಸ್ವೀಟ್ ನೈವೇದ್ಯ ಮಾಡ್ತಾರೆ. ಓಕೆ, ನಾರ್ಮಲ್ ಹೇಗೆ ದೇವ್ರ ಪೂಜೆ ಮಾಡ್ತೀವಿ ಹಾಗೆ ಅದೇ ರೀತಿ ಪೂಜೆ ಮಾಡಿ. ಆ ಮಧ್ಯ ಕಾಣ್ತಿರೋ ಡಾಟ್ ಅಲ್ಲಿ ಅಲ್ಲಿ ನಾವು ನಮ್ಮ ವಿಷಯ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಸಕ್ಸಸ್ ಆಗುತ್ತೆ. ಮಕ್ಕಳು ಓದೋರಿಗೆ ಕಾನ್ಸಂಟ್ರೇಷನ್ ಬರುತ್ತೆ. ಡಿಪ್ರೆಷನ್ ಮತ್ತೊಂದು ಮೆಡಿಕೇಶನ್ ಜೊತೆಗೆ ಇದ್ರ ಎದುರುಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡುವಂಥದ್ದು ಬಹಳ ಪವರ್ಫುಲ್ ವಸ್ತು. ತುಂಬಾ ನೋಡಿದ್ರೇನೆ ಅಷ್ಟೊಂಥರ ಲಾಜಿಕಲ್ ಪವರ್ಫುಲ್, ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಖಂಡಿತ. ಗುರುಜಿ, ರೆಮಿಡಿ ಬಗ್ಗೆ ಹೇಳೋದಾದ್ರೆ ಈಗ ಆಷಾಢ ಮಾಸದ 3ನೇ ವಾರ ಎಸ್ಪೆಷಲಿ ಗುರುವಾರದ ರೆಮಿಡಿಯನ್ನ ತಿಳಿಸ್ಕೊಡಿ. ಈ ಭೂ ಲಕ್ಷ್ಮೀ ಮೃತ್ತಿಕಾ ಪೂಜೆ ಅಂತ ಹೇಳ್ತಾ ಇದ್ವಿ. ಇದಕ್ಕೆ ನೋಡಿ, ನಾವು ವಿಶೇಷವಾಗಿ ಜೀತ್ ಮೀಡಿಯಾದಲ್ಲಿ ಅವಾಗವಾಗ ಹೇಳ್ತಿರ್ತೀವಿ, ಖರ್ಚಿಲ್ಲದ ರೆಮಿಡಿ. ಇದಕ್ಕೆ ಬೇಕಾಗಿರುವಂಥದ್ದು ಬೇರೆ ಏನು ಬೇಡ, ಮಣ್ಣಾದರೆ ಸಾಕು. ಎದುರುಗಡೆ ಮನೆ ನಾವು ಫ್ಲವರ್ ಪಾಟಿಂದ ಮಣ್ಣಾದರೂ ತಗೋಬೋದು, ಅಥವಾ ನಿಮ್ಮ ಮನೆ ಗಾರ್ಡನ್ ಇದೆ, ನಮ್ಮದು ಗ್ರೌಂಡ್ ಫ್ಲೋರಲ್ಲಿದೆ, ಎದುರುಗಡೆ ಗಾರ್ಡನ್ ಮಾಡಿದ್ದೀವಿ, ಅಲ್ಲಿಂದ ಮಣ್ಣಾದರೂ ತಗೋಬೋದು. ಅಥವಾ ನಿಮ್ಮ ಜಮೀನಿದ್ರೆ ಆ ನಿಮ್ಮ ಕೃಷಿ ಜಮೀನಿನಿಂದ ಮಣ್ಣಾದರೂ ತರ್ಬೋದು. ಏನೂ ಇಲ್ಲ ಅಂದರೆ ಹೊರಗಡೆ ಒಂದು ಸ್ವಲ್ಪ ಎಲ್ಲಾದರೂ ಮರದ ಕೆಳಗಿನ ಮಣ್ಣಾದರೂ ತರ್ಬೋದು. ಬಟ್ ಮುಳ್ಳಿರುವ ಗಿಡದ ಕೆಳಗಿನ ಮಣ್ಣು ಬೇಡ, ಹಣ್ಣು ಬಿಡುವಂತಹ ಮರದ ಕೆಳಗಿನ ಮಣ್ಣನ್ನು ತಗೋಬೇಕು. ಇಲ್ಲ ಅಂದರೆ ಮನೆ ಎದುರುಗಡೆ ಇರುವಂಥ ಫ್ಲವರ್ ಪಾಟಿನ ಮಣ್ಣನ್ನಾದರೂ ತಗೊಳ್ಳಿ. ಅದಕ್ಕೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಪೂಜಾ ವಿಧಾನಗಳನ್ನು ಹೇಳ್ತಾರೆ. ನಿಮ್ಮ ಸ್ವಂತ ಮನೆ ಅಂಗಳ ಅಥವಾ ತೋಟದಿಂದ ಸ್ವಲ್ಪ ಮಣ್ಣನ್ನು ತಗೋಬೇಕು. ತೆಗೆದುಕೊಂಡ್ಬಿಟ್ಟು ಅರಿಶಿಣ ಪುಡಿ, ಒಂದು ಚಿಟಿಕೆ ಅರಿಶಿಣ ಪುಡಿ ತಗೋಬೇಕು. ಆ ಮಣ್ಣಿನಲ್ಲಿ ಅರಿಶಿಣ ಪುಡಿಯನ್ನು ಅಂದರೆ ಆ ಮಣ್ಣಿನಲ್ಲಿ 1 ಚಮಚ ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಮಾಡಿಬಿಟ್ಟು ಅದನ್ನು ಒಂದು ಮಣ್ಣಿನ ಒಂದು ಮಡಿಕೆ ಇರುತ್ತಲ್ಲ, ಅಂದರೆ ಪೂರ್ತಿ ನೀರು ಕುಡಿಯುವಂಥ ಮಡಿಕೆ, ಕ್ಲೋಸ್ ಆಗಿರುವಂಥದ್ದಲ್ಲ, ಫ್ಲ್ಯಾಟ್ ಆಗಿರುವಂತಹ ಮಡಿಕೆ ಆಗಬಹುದು. ಅಥವಾ ನಿಮಗೆ ಮನೆಯಲ್ಲಿ ಸಿಗುವಂಥ ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಅದು ಅಗಲವಾದಂತಹ ಪಾತ್ರೆ ಇರಬೇಕು. ಅದಕ್ಕೆ ಸ್ಟೀಲ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಬಳಸಬಾರ್ದು. ಇವನ್ ಗಾಜು ಬಳಸ್ಬೋದು, ಅಥವಾ ಮಣ್ಣು ಪ್ರೆಫರೇಬಲ್, ಮಣ್ಣಿನ ಮಡಿಕೆ ಪ್ರೆಫರೇಬಲ್. ಈಗ ನೋಡ್ತಿರಲ್ಲ ಫ್ಲವರ್ ಪಾಟ್ ಮಣ್ಣಿನ ಮಡಿಕೆ ಅದರೆಲ್ಲ ಇರುತ್ತಲ್ಲ, ಆ ಥರದ್ರಲ್ಲಿ ಮಣ್ಣನ್ನು ತುಂಬಬೇಕು. ಮತ್ತು ಅಡಿಷ್ನಲ್ ಮಣ್ಣು ತುಂಬಬೇಕು, ಬೇರೆ ಮಣ್ಣು. ನೀವು ಸಂಕಲ್ಪ ಮಾಡಿ ಏನು ಮಣ್ಣನ್ನು ತಗೊಂಡಿರ್ತೀರ ಆ ಪೂಜೆಗೆ, ಭೂ ಮೃತ್ತಿಕಾ ಪೂಜೆಗೆ, ಲಕ್ಷ್ಮೀ ಪೂಜೆಗೆ, ಆ ಮಣ್ಣಿನಲ್ಲಿ ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಿ ಆ ಮಣ್ಣಿಗೆ ಪೂರ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಅದನ್ನು ಸಂಕಲ್ಪ ಮಾಡ್ಕೊಂಡಿದ್ದು. ಏನು ಸಂಕಲ್ಪ ಮಾಡಿ ಮಣ್ಣನ್ನು ತಗೋಬೇಕು ಅಂತಂದರೆ, ಆಗಲಾರದ ಕೆಲಸ ಏನಿದೆ ಅದನ್ನು ಆ ಭೂಲಕ್ಷ್ಮಿ ಮೃತ್ತಿಕಾ ಆ ಮಣ್ಣು ತಗೊಳ್ಳುವಾಗ ಹೇಳಬೇಕು. ನನಗೆ ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ನನ್ನ ಯಜಮಾನರಿಗೆ ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು, ನಾನೊಂದು ಕಾರ್ ತಗೋಬೇಕು, ಏನು ವಿಶ್ ಇದೆ ಆ ಹೇಳಿ ಆ ಮಣ್ಣನ್ನು ಎತ್ಕೋಬೇಕು. ಎತ್ಕೊಂಡು ಅರಿಶಿಣ ಪುಡಿ ಮಿಕ್ಸ್ ಮಾಡಿ ಆ ಬಟ್ಲಲ್ಲಿ ಹಾಕಿಬಿಡಬೇಕು. ಬೇರೆ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಆ ಮಣ್ಣಿನ ಒಳಗಡೆ ಸ್ವಲ್ಪ ನೀರನ್ನು ಚಿಮುಕಿಸಿ ಯಾವುದಾದ್ರೂ ಒಂದು 5 ರೀತಿಯ ಧಾನ್ಯಗಳನ್ನು ಹಾಕಬೇಕಾಗತ್ತೆ. ಯಾವ ಧಾನ್ಯಗಳು? ಮೊಳಕೆ ಹೊಡೆಯುವಂಥ ಧಾನ್ಯಗಳು. ಯಾವ ಧಾನ್ಯಗಳನ್ನು ಹಾಕ್ಬೋದು ನಿಮ್ಮ ಪ್ರಕಾರ? ಮೊಳಕೆ ಹೊಡೆಯುವಂಥ ಹೆಸರು ಹಾಕ್ಬೋದು, ಆಮೇಲೆ ಏನಪ್ಪ ಅಂದ್ರೆ ಮೊಳಕೆ ಕಾಳು ಹಾಕ್ಬೋದು, ಆಮೇಲೆ ಏನು ಗೋಧಿಯನ್ನು ಹಾಕ್ಬೋದು, ರಾಗಿಯನ್ನು ಹಾಕ್ಬೋದು. ಈ ರೀತಿಯಾದಂಥ ಮೊಳಕೆ ಹೊಡೆಯುವಂತಹ ಧಾನ್ಯಗಳನ್ನು ನಾವು ಹಾಕಬೇಕಾಗುತ್ತೆ. ಹಾಕಿ ಇದೆಲ್ಲ ಹುರುಳಿ ಕಾಳು ಕೂಡ ಹಾಕ್ಬೋದು. ಇವನ್ನೆಲ್ಲ ಮಿಕ್ಸ್ ಮಾಡಿ ಏನು ಮಾಡಬೇಕು? ಲಕ್ಷ್ಮೀ ಫೋಟೋ ಎದುರುಗಡೆ ಇಡಬೇಕು. ಯಾರು ಶ್ರೀಚಕ್ರ ತರಿಸಿದ್ದೀರಿ ವೀಕ್ಷಕರು, ಶ್ರೀಚಕ್ರದ ಮುಂದೆನೂ ಇಡ್ಬೋದು. ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿ ಸೂಚ್ಯವಾಗಿ ಏನಿರುತ್ತೆ ಅಂದರೆ, ಈ ಭೂಲಕ್ಷ್ಮಿ ಮೃತ್ತಿಕಾ ಪೂಜೆ ಏನು ಒಳಗಡೆ ಧಾನ್ಯಗಳನ್ನು ಹಾಕಿರ್ತೀರಲ್ಲ, ಈಗ 3ನೇ ಗುರುವಾರ ಈ ಪೂಜೆ ಮಾಡ್ತೀವಿ. 3ನೇ ಗುರುವಾರ ಪೂಜೆ ಮಾಡಿದಾಗ ಮುಂದೆ ಯಾವ ಮಾಸ ಬರುತ್ತೆ? ಶ್ರಾವಣ ಮಾಸ ಬರುತ್ತೆ ನಿಮಗೆ. ಆ ಶ್ರಾವಣ ಮಾಸದಲ್ಲಿ ಈ ಧಾನ್ಯಗಳು ಮೊಳಕೆ ಹೊಡೀಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಮೊಳಕೆ ಬಂದರೆ ಮಿಕ್ಸ್ ಮಾಡಿಟ್ಟಿರ್ಬೇಕಾ? ಹೌದು, ಮಿಕ್ಸ್ ಮಾಡಿ ಮಣ್ಣು ಹಾಕಿ
ಜಸ್ಟ್ ಒಂದು ದಿವಸ ನೀವು ಲಕ್ಷ್ಮಿ ಫೋಟೋ ಮುಂದೆ ಅಥವಾ ಶ್ರೀಚಕ್ರದ ಮುಂದೆ ಇಡಿ. ನೆಕ್ಸ್ಟ್ 24 ಅವರ್ಸ್ ಆದಮೇಲೆ ನಿಮ್ಮ ಮನೆ ಹೊರಗಡೆ ತಂದು ಆ ಪಾಟನ್ನು ಇಟ್ಬಿಡ್ಬೇಕು. ಓಕೆ. ಇದೇ ಭೂಲಕ್ಷ್ಮಿ ಮೃತ್ತಿಕಾ ಪೂಜೆ. ನೀವು ಪ್ರತಿದಿನ ಅದಕ್ಕೆ ನೀರು ಹಾಕ್ತಾ ಇರಬೇಕಾಗತ್ತೆ. ಆಮೇಲೆ ಕೇರ್ ಮಾಡ್ತಾ ಇರಿ. ಆ ಮೊಳಕೆ ಸಮೃದ್ಧವಾಗಿ ಬಂದರೆ ಸಸ್ಯದ್ದು ಆ ವರ್ಷ ಪೂರ್ತಿ ನಿಮಗೆ ಸಾಕಷ್ಟು ಹಣ ಬರುತ್ತೆ ಅಂತ ಅರ್ಥ. ಓಕೆ. ವರ್ಷ ಪೂರ್ತಿ ನಿಮ್ಮ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಅರ್ಥ. ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು, ನೀವೇನು ಅನ್ಕೊಂಡಿದ್ದೀರಾ, ಹೊಸ ಮನೆ, ವಾಹನ, ಮತ್ತೊಂದು ಎಲ್ಲವೂ ಆಗುತ್ತೆ ಅಂತ ಅರ್ಥ. ಇವನ್ನ ಕೊತ್ತಂಬರಿ ಬೀಜಗಳನ್ನು ಕೂಡ ಹಾಕ್ಬೋದು. ಕೊತ್ತಂಬರಿ ಬೀಜ ಹಾಕಿ ಅದರಿಂದ ಬರುವಂತಹ ಧನಿಯಾ ಏನಿರುತ್ತೆ ಅದು ಎಲೆಗಳು, ಅದನ್ನ ನೀವು ಅಡುಗೆ ಕೂಡ ಬಳಸ್ಬೋದು. ಯಾಕಂದ್ರೆ ನಾವು ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಧನಿಯಾ ಈ ಕೊತ್ತಂಬರಿ ಬೀಜದಿಂದ ರೆಮಿಡಿ ಮಾಡಿಸ್ತಾ ಇರ್ತೀನಿ, ಅದರಿಂದ ಬಾರ್ಲಿಯಿಂದ, ಅದನ್ನು ಕೂಡ ಹಾಕ್ಬೋದು. ಅದನ್ನು ಕೂಡ ಹಾಕ್ಬೋದು. ಸೊ ಎಲ್ಲವನ್ನ ಹಾಕಿ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅದು ಮೊಳಕೆ ಬಂತು ಅಂದ್ರೆ ಪಾಸಿಟಿವ್, ಅದರ ಅರ್ಥ ಸೂಚನೆ ಅದು. ಈ ಭೂ ಲಕ್ಷ್ಮಿ ಮೃತ್ತಿಕಾ ಪೂಜೆ ಏನಿರುತ್ತೆ, ಆ ಧಾನ್ಯಗಳು ಬರುತ್ತೆ. ಕೊನೆಗೆ ಶ್ರಾವಣ ಮಾಸದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಪಾಟಲ್ಲಿ ಇರುವಂತಹ ಮಣ್ಣು ಹಸಿಯಾಗಿರುತ್ತಲ್ಲ, ಪ್ರತಿದಿನ ನೀರು ಹಾಕ್ತಿರ್ತೀರಿ, ಬೆಳೆಸ್ತಾ ಇರ್ತೀರಿ. ಅಡುಗೆಗೆ ಉಪಯೋಗಿಸುವಂತಹ ಸಸ್ಯಗಳಾಗಿದ್ರೆ ಈ ಕೊತ್ತಂಬರಿ ಅದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದರೆ ಅಲ್ಲೇ ಬೆಳೀತಾ ಇರಲಿ. ನಿಮ್ಮ ಹೆಬ್ಬೆರಳನ್ನು ಆ ಪಾಟಲ್ಲಿ ಅದ್ದಿ ಪ್ರತಿ ದಿನ ಶ್ರಾವಣ ಮಾಸದಲ್ಲಿ ಆ ಮಣ್ಣನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೋಬೇಕು. ಅಲ್ಲಿಗೆ ಅದು ಈ ಭೂಲಕ್ಷ್ಮಿ ಮೃತ್ತಿಕಾ ಪೂಜೆ ಕಂಪ್ಲೀಟ್ ಆಗುತ್ತೆ, ಸಂಪನ್ನ ಆಗುತ್ತೆ. ಅದು ಬೇಕಾದ ಪಾಟ್ ಹಾಗೆ ಬೆಳೀತಾ ಇರಲಿ, ಅದು ಅಲ್ಲೇ ಇರಲಿ, ಮನೆ ಹೊರಗಡೆ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಇಂಡಿಕೇಶನ್ ತಾಯಿಗೆ ಕೇಳ್ಕೋಬೇಕು, ಸಮೃದ್ಧವಾಗಿ ಬರಲಿ, ವರ್ಷ ಪೂರ್ತಿ ಹಣ ಹೇಗೆ ಬರುತ್ತೆ ಅನ್ನೋದ್ರ ಇಂಡಿಕೇಶನ್ ನೋಡೋದಕ್ಕೆ ಈ ಭೂಲಕ್ಷ್ಮಿ ಮೃತ್ತಿಕಾ ಪೂಜೆ ಗುರುವಾರ ದಿವಸ ಮಾಡಿ. ಓಕೆ ಗುರುಜಿ, ಪ್ರತಿಯೊಬ್ಬರ ಮನೇಲೂ ಮೊಳಕೆ ಬಂದೇ ಬರುತ್ತಾ? ಇನ್ ಕೇಸ್ ಬಂದಿಲ್ಲ ಅಂದರೆ ಅದಕ್ಕೇನಾದರೂ ರೆಮಿಡಿ ಇದೆಯಾ? ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಒಂದು ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಏನೋ ದೃಷ್ಟಿದೋಷ ಇರುತ್ತೆ, ಮತ್ತೊಂದಿರುತ್ತೆ, ಏನಾದರೂ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ತಕ್ಷಣ ಎಚ್ಚೆತ್ಕೊಂಡು, ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತೀವಿ, ಆ ನಂಬರ್ಗೆ ಇಮ್ಮಿಡಿಯೇಟ್ಲಿ ರಿಕ್ವೆಸ್ಟ್ ಹಾಕಿ, ಗುರುಗಳೇ ಈ ರೀತಿ ಹಾಕಿದ್ವಿ, ಯಾಕೋ ಮೊಳಕೆ ಹೊಡೆದಿಲ್ಲ. ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಚೆನ್ನಾಗಿ ಮೊಳಕೆ ಬರುತ್ತೆ, ಅದು ಸುಟ್ಟು ಥರ ಒಂಥರ ಡ್ರೈ ಆಗಿ ಒಣಗಿ ಆ ಥರದ್ದೆಲ್ಲ ಹಿಂಟ್ ತೋರಿಸುತ್ತೆ, ಸಿಂಪ್ಟಮ್ ತೋರಿಸುತ್ತೆ. ಅವ್ರು ತಕ್ಷಣ ಎಚ್ಚೆತ್ಕೊಂಡು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಹಾಕಿ, ವಾಸ್ತುಗೆ ಬನ್ನಿ ಗುರುಗಳೇ, ಬಂದು ನೋಡಿ ಅಂತ. ನಾನೇ ನಿಮ್ಮ ಮನೆಗೆ ಖುದ್ದಾಗಿ ವಾಸ್ತುಗೆ ಬರ್ತೀನಿ, ಬಂದು ನೋಡಿ ಅದರ ಒಂದು ಧಾನ್ಯಗಳನ್ನು ಪರೀಕ್ಷೆ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಮತ್ತು ವಾಸ್ತು ಕೂಡ ನೋಡ್ತೀನಿ, ವಾಸ್ತು ನೋಡಿ ಯಾವ ಮೂಲೆಯಲ್ಲಿ ಯಾವ ಸ್ಥಳದಲ್ಲಿ ಏನು ಪ್ರಾಬ್ಲಮ್ ಇದೆ, ವಾಸ್ತುಗೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಕೊಡ್ತೀನಿ. ಅದೂ ಅಲ್ಲದೇ ನಮ್ಮ ವಿಶೇಷತೆ ಏನು ಅಂದರೆ ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಡೆಮೊಲೇಷನ್ ಮಾಡೋದು ಬೇಡ, ಆ ರೀತಿಯಾದಂಥ ಸಜೆಷನ್ ಕೊಟ್ಟು ನಿಮ್ಮ ಮನೆಗೆ ಮತ್ತೆ ಅದನ್ನು ಫಿಕ್ಸ್ ಮಾಡೋದಕ್ಕೆ. ಮತ್ತು ನಾನು ಶ್ರಾವಣ ಮಾಸದಲ್ಲಾಗಿರ್ಬೋದು, ದಸರಾ ಸಂದರ್ಭದಲ್ಲಾಗಿರ್ಬೋದು, ಮತ್ತು ಈ ರೀತಿ ಧಾನ್ಯಗಳನ್ನು ಹಾಕುವಂಥ ರೆಮಿಡಿ, ವಿಶೇಷವಾದಂಥ ರೆಮಿಡಿ ಹೇಳ್ತೀನಿ. ಆಗ ಡೆಫಿನೆಟ್ಲಿ ವಾಸ್ತು ಮಾಡಿಕೊಟ್ಟು ಹೋದ್ಮೇಲೆ ಅವಾಗ ನರ್ಚರ್ ಆಗುವಂತಹ ವ್ಯವಸ್ಥೆ ಆಗುತ್ತೆ. ಓಕೆ ಗುರುಜಿ, ಕಡೆದಾಗಿ ಆಷಾಢ ಮಾಸದ 3ನೇ ವಾರದ ಬಗ್ಗೆ ವಿಶೇಷವಾಗಿ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಹೌದು, ವಿಶೇಷವಾಗಿ ಯಾರು ಈ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿದ್ದೀರಿ, ಅಮ್ಮನವರ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಿಂದ ನಾವು ಎನರ್ಜೈಸ್ ಮಾಡಿ ಕಳಿಸಿರ್ತೀವಿ. ಅದಕ್ಕೆ ಪ್ರತಿ ಗುರುವಾರ ಶುಕ್ರವಾರ ಏನು ನಾನು ಇದು ನೈವೇದ್ಯ ಇಡಿ ಅಂತ ಹೇಳ್ತೀನಿ, ಅದನ್ನು ಇಡ್ತಾ ಬನ್ನಿ. ಮತ್ತು ಈ ಪಿರಿಯಡಿಕಲ್ಲಿ ನಾವೇನು ಇದನ್ನು ಗುರುವಾರ ಮಾಡುವಂಥದ್ದು ಮತ್ಸ್ಯಯುಗಳ ಒಂದು ಪೂಜೆ ಆಗಿರಬಹುದು, ಲಕ್ಷ್ಮೀ ಭೂ ಮೃತ್ತಿಕಾ ಪೂಜೆ ಆಗಿರ್ಬೋದು, ಇವನ್ನ ಅದ್ರ ಮುಂದೆನೇ ಇಟ್ಟು ಮಾಡಿದರೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ಒಂದೇನು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ವೇದಿಕೆ ಮುಖಾಂತರ ಅಂದರೆ, ಯಾವಾಗಲೂ ನೆಗೆಟಿವ್ ಅಫರ್ಮೇಷನ್ ಬೇಡ. ನೀವು ಏನೇ ಪೂಜೆ ಮಾಡಿ, ಏನೇ ಮಾಡಿ, ನೀವು ಪಾಸಿಟಿವ್ ಮಾತಾಡಿದರೆ ಪಾಸಿಟಿವೇ ಆಗುತ್ತೆ. ಒಂದು ನೆಗೆಟಿವ್ ಮಾತಾಡಿದರೆ ಆ ಪೂಜೆಯ ಫಲವನ್ನೆಲ್ಲ ಅದು ಕಸ್ಕೊಂಡು ಹೋಗ್ಬಿಡುತ್ತೆ, ಹಾಗೇ ಡ್ರಾಪ್ ಆಗುತ್ತೆ, ಬಿದ್ದು ಹೋಗುತ್ತೆ. ಹಾಗಾಗಿ ಬಿ ಪಾಸಿಟಿವ್, ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರಿ. ಆಮೇಲೆ ನಿಮಗೇನಾದರೂ ವಿಶ್ ಇದ್ದರೆ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ, ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ಯುಗಾದಿಗೆ ನಾನು ಕಾರ್ ತೊಗೋಬೇಕಿತ್ತು ಅಂತ ನನ್ನ ವಿಶ್ ಇದೆ ಅಂತ ಇಟ್ಕೊಳ್ಳಿ. ಹೆಂಡತಿ ಎದುರುಗಡೆ ಅವ್ರು ಹೇಳಬೇಕು, ನೆಕ್ಸ್ಟ್ ಇಯರ್ ಯುಗಾದಿ ಅಷ್ಟೊತ್ತಿಗೆ ನಾನು ಕಾರ್ ಬುಕ್ ಮಾಡಿಸಿರ್ತೀನಿ, ನೆಕ್ಸ್ಟ್ ಇಯರ್ ದೀಪಾವಳಿಗೆ ನಾವು ಗೃಹ ಪ್ರವೇಶ ಮಾಡಿರ್ತೀವಿ. ಈ ಕ್ಷಣಕ್ಕೆ ನಮ್ಮ ಕೈಯಲ್ಲಿ ಅಷ್ಟು ಹಣ ಇಲ್ಲ, ಸೈಟ್ ನೋಡಿಲ್ಲ ಅಂದರೂ ಕೂಡ ಆ ಒಂದು ಪಾಸಿಟಿವ್ ಅಫರ್ಮೇಷನ್ ಮಾಡೋದ್ರಿಂದ ನೆಕ್ಸ್ಟ್ ಇಯರ್ಗೆ ಅದು ಖಚಿತ 100ಕ್ಕೆ 1000 ಪಟ್ಟು ರಿಯಲಿಸ್ಟಿಕ್ ಮಾಡಿಕೊಡುತ್ತೆ ಯೂನಿವರ್ಸ್. ಇಂಥದ್ದೆಲ್ಲ ಚಿಕ್ಕ ಪುಟ್ಟದನ್ನ ಪಾಲಿಸಿ. ನಿಜ, ನೀವು ಹೇಳಿದ್ದಕ್ಕೂ ನೀವು ಕೊಟ್ಟಿದ್ದ ರೆಮಿಡಿಕ್ಕೂ ಮ್ಯಾಚ್ ಆಗುತ್ತೆ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ, ನೇಚರ್ ಜೊತೆ ಕನೆಕ್ಟ್ ಆಗಿ, ಅಂದರೆ ಈ ಒಂದು ಮೊಳಕೆ ಬರೋಂಥದ್ದು ಮಣ್ಣು ಜೊತೆ ಕನೆಕ್ಟ್ ಆಗೋದು ಎರಡು ಮ್ಯಾಚ್ ಆಗುತ್ತೆ. ವಿ ಆರ್ ಕನೆಕ್ಟಿಂಗ್ ಟು ಯೂನಿವರ್ಸ್ ಅಂತ ರೆಮಿಡಿಲೇ ನೀವು ಹೇಳಿದ್ರಿ. ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಗುರುಜಿ. ಆಷಾಢ ಮಾಸದ 3ನೇ ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ರೆಮಿಡೀಸ್ ಕೂಡ ತಿಳಿಸ್ಕೊಟ್ರಿ. ತುಂಬ ಥ್ಯಾಂಕ್ಸ್ ಗುರುಜಿ.
ಓಂ ನಮೋ ಭಗವತೆ ವಾಸುದೇವಾಯ. ನೋಡಿದ್ರಲ್ಲ ವೀಕ್ಷಕರೇ, ಆಷಾಢ ಮಾಸದ 3ನೇ ವಾರ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು, ರೆಮಿಡೀಸ್ ಯಾವ ರೀತಿ ಇದೆ ಅಂತ ಗುರುಜಿ ತಿಳಿಸ್ಕೊಟ್ರು. ನೇಚರ್ ಜೊತೆ ಕನೆಕ್ಟ್ ಆಗಿರಿ, ಹಾಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರಿ, ಬಿ ಪಾಸಿಟಿವ್ ಅಂತ ಹೇಳಿದ್ರು. ಹಾಗೆ ಅವ್ರು ಹೇಳಿದ ರೆಮಿಡಿ ಕೂಡ ಅವ್ರು ಹೇಳಿದ್ದಕ್ಕೆ ಮ್ಯಾಚ್ ಆಗೋ ರೀತಿ ಇತ್ತು. ಮೊಳಕೆ ಬರ್ಸೋದು, ಮಣ್ಣು ತೊಗೊಂಡು ಬರೋದು, ಇದೆಲ್ಲ ನೇಚರ್ ಜೊತೆ ಕನೆಕ್ಟ್ ಆಗೋ ರೀತಿಯೇ ಅವ್ರ ರೆಮಿಡಿ ಕೂಡ ಇತ್ತು. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಪ್ರೋಗ್ರಾಮ್ ಮಾಡೋದಕ್ಕೆ ಕೂಡ. ಹಾಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೂಡ ಅವರು ತುಂಬ ಪಾಸಿಟಿವ್ ಆಗಿ ಕೊಡ್ತಾ ಹೋಗ್ತಾರೆ. ಇದು 3ನೇ ವಾರದ ರೆಮಿಡಿ ಆಗಿತ್ತು. ಹಾಗೆ ಏನು ಮಾಡಬೇಕು ಅದರ ಮಹತ್ವವನ್ನು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಾರ ಅಂದರೆ 4ನೇ ವಾರ, ಆಷಾಢ ಮಾಸದ 4ನೇ ವಾರ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು, ಅದಕ್ಕೇನು ಮಹತ್ವ ಇದೆ, ಹಾಗೆ ಅವತ್ತಿನ ಆ ವಾರದ ರೆಮಿಡೀಸ್ ಏನಿದೆ ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ನೋಡ್ತಾ ಇರಿ. ಮುಂದಿನ ವಾರ ಕೂಡ ಮತ್ತೊಂದು ಎಪಿಸೋಡ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಗುರುಜಿಯೊಂದಿಗೆ. ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ಗುರುಜಿ, 4ನೇ ವಾರದ ಆಷಾಢ ಮಾಸಕ್ಕೂ ಕೂಡ ಏನಾದ್ರು ಸಿಂಪಲ್ ರೆಮಿಡೀಸ್ ಇದೆಯಾ? ನೋಡೋದಕ್ಕೆ ಸಿಂಪಲ್ ಇದೆ, ಆದರೆ ಆ ರೆಮಿಡಿಗೆ ನೋಡಿ 2 ತುಂಬ 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 ಇಂಪಾರ್ಟೆಂಟ್ ವಸ್ತುಗಳು ಬೇಕಾಗುತ್ತೆ. ಒಂದು ಹಳದಿ ಬಟ್ಟೆ ಬೇಕು. ಆ ಹಳದಿ ಬಟ್ಟೆಯ ಮೇಲೆ ಈ 2 ವಸ್ತುಗಳನ್ನು ಇಡಬೇಕಾಗತ್ತೆ. ಈ 2 ವಸ್ತುಗಳೇ ನೋಡಿ ಹಣವನ್ನು ನಿಮ್ಮ ಮನೆಗೆ ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ. ಆ 2 ವಸ್ತುಗಳು ಯಾವುದು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ.